ಲಕ್ಷ್ಮಕ್ಕ, ಈಗ ಹೊಲದಾಗ ಪೀಕು ಏನಿಲ್ಲ, ಮನೆ ನಡೆಸೋದು ಕಷ್ಟ ಆಗಿತ್ತಲ್ಲ ಬಿ. ಹ್ಞೂ, ನನಗೂ ಅದ ಚಿಂತೆ ಐತೈತಿ. ಕೈಯಾಗ ನೋಡಿದ್ರೆ ಒಂದು ರೂಪಾಯಿ ಇಲ್ಲ. ಇನ್ನು ಮಳೆನೂ ಚಲೋ ಆಗವು, ಬಿತ್ತಾಕ ರೊಕ್ಕ ಒಂದು ಹೊಂದಿಸ್ಬೇಕು. ಹೆಂಗೆ ಹೊಂದಿಸ್ಬೇಕು, ಏನು ಮಾಡ್ಬೇಕು ತಿಳಿಲಾರ್ದಂಗೆ ಆಗೈತಿ. ಅದು ಅಲ್ದ ನಮ್ಮ ಕಾವೇರಿದು ಕಾಲೇಜ್ ಫೀಸನ್ನು ಕಟ್ಬೇಕಂತ, ಅದಕ್ಕೂ ರೊಕ್ಕ ಕೇಳಕ್ಕೆ ಕುಂತಾಗಲೇ 2-3 ದಿನ ಆಯ್ತು, ಇನ್ನೂ ಕೊಟ್ಟೇ ಇಲ್ಲ. ಈ ವಾರದಾಗ ಎಷ್ಟೊತ್ತಿದ್ರು ಅದನ್ನೊಂದು ಜೋಡಿಸ್ಕೊಡ್ಬೇಕು. ಇವ್ರಿಗೆ ಹೇಳಿದರೆ ಇವರು ಇನ್ನೂ ರೊಕ್ಕಿಲ್ ತಡಿ ಅಂತ ಅನ್ನಕುಂತಾರೆ. ಈಗ ಹೊಲದಾಗ ಪೀಕ್ ಬರೋವರೆಗೂ ಒಂದು ಸ್ವಲ್ಪ ಕಷ್ಟನೇ ಆಗ್ಬಿಟ್ಟೈತಿ ಮನೆ ನಡೆಸೋದು. ಅಯ್ಯ ಲಕ್ಷ್ಮಕ್ಕ, ಕಾಲೇಜಿನ ಫೀಸ್ ಇಷ್ಟು ಅಂತ ಟೈಮ್ ಕೊಟ್ಟಿರ್ತಾರೆ, ಅಷ್ಟ್ರಾಗ ಕಟ್ ಮುಗಿಸ್ಬಿಡ್ಬೇಕು. ಇಲ್ಲಾಂದ್ರೆ ಮತ್ತೆ ಫೈನ್ ಹಾಕ್ತಾರೆ, ಇಲ್ಲಾಂದ್ರೆ ಮತ್ತೆ ಕಾವೇರಿನ ಕಾಲೇಜ್ನಾಗ ಸೇರಿಸ್ಕೊಳಂಗಿಲ್ಲ. ಮೊದಲು ಮನ್ಯಾಗ ಯಾರಿಗಾರು ಹೇಳಬೇಕಿಲ್ಲ. ಇವತ್ತು ಇವ್ರಿಗಾರ ಕೇಳ್ತೀನಿ ತಡಿ, ಇವ್ರ ಹತ್ರ ರೈತನಿ ಏನಂತಂದು. ಅಯ್ಯ, ಕೇಳಿದೆ ನಾನು ಪುರುಷಿಗೂ. ಅವನದು ಇನ್ನೂ ಸಂಬಳ ಆಗಿಲ್ಲಂತೆ. ಅವನದು ಇನ್ನೂ 10ನೇ ತಾರೀಕು ಮೇಲೆ ಆಗುತ್ತಲ್ಲ ಸಂಬಳ. ಅಲ್ಲಿ ತನಕ ಪಾಪ ಅವನ ಹತ್ರನೂ ರೊಕ್ಕ ಇಲ್ಲ. ಅದ ಜೋಡಿಸ್ಬೇಕಾಗೈತಿ. ಕಾವೇರಿಗೆ ಹೇಳೀನಿ, ಇನ್ನೊಂದು 4 ದಿನ ತಡೆಯವ, ಎಲ್ಲರೂ ಹೊಂದಿಸ್ತೈತಿ ಅಂತಂದು. ಈ ಹೊಲ್ದಂದು ಪೀಕ್ ಒಂದು ಸರಿ ಬರೋವರೆಗೂ ಇಷ್ಟ ನೋಡ್ರಿ. ಈ ಸಲನಾರ ಒಂದು ಸ್ವಲ್ಪ ತರಕಾರಿ ಅವನ್ನ ಹಾಕಬೇಕು ಒಂದು ಕಡೆ. ತರಕಾರಿ ಹಾಕಿದ್ವಿ ಅಂತಂದ್ರೆ ವಾರ ರೊಕ್ಕ ಬರ್ತಿರ್ತೈತಲ್ಲ, ಮನೆ ನಡಿತೈತಿ. ಇದು ಒಮ್ಮೆಗೆ ಕೊನೆ ಪೀಕ್ ತನಕ ಅಂತಂದ್ರೆ ಮೆಕ್ಕೆಜೋಳ ಅವೆಲ್ಲ ಹಾಕಿದ್ವಿ ಅಂದ್ರೆ ಅವು ಬರೋ ತನಕ ಕಾಯಕಂದ್ರೆ ಆಗೋದಿಲ್ಲ. ಮನೆ ನಡ್ಸೋದು ಭಾಳ ಕಷ್ಟ ಆಕೈತಿ. ಹೌದೌದು. ಈಗ ನಾಳೆ ಇಲ್ಲಾಂದ್ರೆ ನಾಡ್ದು ಹೊಲಕ್ಕೆ ಬಾ ಅಂತ ಅಂದಾರ. ಹೊಲಕ್ಕೆ ಹೋಗಿ ನೋಡ್ಕೊಂಬರೋಣಂತ. ಅಷ್ಟೇನು ಇದು ಆಗಿಲ್ಲ ಅಂದರೆ ಬಿತ್ತಾಕೊಂಡು ಚಾಲೂ ಮಾಡಿಬಿಡೋಣ್ರಂತ. ಅಷ್ಟರು ಹೋಗಿ ಬಡ ಹೊಲ ಎಲ್ಲ ಒಂದು ಸ್ವಲ್ಪ ಸ್ವಚ್ಛ ಮಾಡಿ ಬಂದುಬಿಡೋಣ್ರಂತ. ಕಳೆ ಅವು ಇವು ಬಂದಾವ, ಅದಕ್ಕೆ ಒಂದಷ್ಟೆಲ್ಲ ತೆಗೆದು ಹೊಲಗೆಲ್ಲ ಸ್ವಚ್ಛ ಮಾಡಿ ಬಂದ್ವಿ ಅಂದ್ರೆ ಬಿತ್ತಾಕ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಬಿತ್ತು ಬಂದ್ರೆ ಆತು ಒಂದಿನ ಹೋಗಿ. ಸರಿ, ಹಂಗೆ ಮಾಡಿದ್ರೆ ಆತು. ಆದರೆ ಇವಾಗ ಮೊದಲು ಕಾವೇರಿದು ಇದು ಹೊಂದಿಸ್ಬೇಕಲ್ಲ, ಏನದು ಕಾಲೇಜಿನ ಫೀಸ್, ಅದಕ್ಕೇನು ಮಾಡೋದು? ಏನು ಎಲ್ಲ ಲೇಡೀಸ್ ಗ್ಯಾಂಗ್ ಕುತ್ಕೊಂಡು ಏನೋ ಮಾತಾಡ್ಕೊಂತ ಕುಂತೀರಿ? ಏನು ಸಮಾಚಾರ? ಯಾವ ಟಾಪಿಕ್ ಬಗ್ಗೆ ಮಾತಾಡ್ಕೊಂತೀರಿ? ಅಲ್ಲ ಗವ್ಯ, ಕಾವೇರಿದು ಕಾಲೇಜ್ ಫೀಸ್ ಏನೋ ಕಟ್ಟಿಲ್ಲ ಅಂತ, ಅದ್ರ ಬಗ್ಗೆ ಹೋಗಿ ಒಂದು ಸ್ವಲ್ಪ ವಿಚಾರ ಮಾಡಬೇಕಿಲ್ಲ, ನೀನಾರು ಹೊಂದಿಸ್ಬೇಕಿಲ್ಲ. ಕಾವೇರಿ ಕಾಲೇಜ್ ಫೀಸಾ ನಾಳೆ ಕೊಡ್ತೀನಂತ ಹೇಳಿನಲ್ಲ ಕಾವೇರಿಗೆ. ನೀವು ಯಾಕೆ ಅದ್ರ ಬಗ್ಗೆ ಈ ನಮ್ಮನೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿರಿ? ಗವಿ, ನೀನು ದುಡಿಯಾಕೊಂಟಿ, ನಿನ್ನ ಖರ್ಚು ಭಾಳ ಅದಾವು. ಅವು ಬುಕ್ಸ್ ತೊಗೋಬೇಕು, ಇವು ತೊಗೋಬೇಕು. ಅದು ಅಲ್ದ ಮನೆ ಖರ್ಚಿಗೂ ನೀನು ಕೊಡಾಕೊಂತಿದ್ದಿ. ಈಗ ಮತ್ತೆ ಇಷ್ಟರಾಗ ಇನ್ನೊಂದು ಜವಾಬ್ದಾರಿ ಓರಿಸ್ಬೇಕಲ್ಲ ನಿನ್ನ ಮೇಲೆ. ಬೇಡ ಸುಮ್ಮನಿರು. ನಿಮ್ಮ ದೊಡ್ಡಪ್ಪ ಎಲ್ಲರೂ ಹೊಂದಿಸ್ತೀನಿ ಅಂದಾನ, ಹೊಂದಿಸ್ಕೊಡ್ತಾನಂತ. ದೊಡ್ಡವ, ನೀನು ಇದ್ರಾಗ ಎಂಟ್ರಿ ಹಾಕೋಬೇಡ. ಇದು ನನ್ನ ತಂಗಿದು ಕಾಲೇಜಿನ ಫೀಸ್ ಐತಿ, ನನ್ನ ತಂಗಿದು ಓದಿಗೆ ಸಂಬಂಧಪಟ್ಟಿದ್ದು. ನಾನು ನೋಡ್ಕೋತೀನಂತ. ಯಾಕೆ ನಾನು ಓದೋ ಮುಂದೆ ನೇತ್ರಾಕ ನನಗೆ ಖರ್ಚು ಮಾಡಿದ್ಲಲ್ಲ, ಅವಾಗೂ ನಾನು ಬಂದು ಹಿಂಗೆ ಅಂತಿದ್ದೇನು? ಏನು ಹೇಳ್ದೊಡವ? ಅದು ಹಂಗಲ್ಲಪ್ಪ. ಈಗ ನೋಡ್ತಿಲ್ಲ, ಮೊದಲ ನಮ್ಗೆ ಖರ್ಚು ಐತಿ ಏನು ಅಂತಂದು. ಮತ್ತೆ ನೀನು ಅದ್ರಾಗ ಇನ್ನೊಂದು ಜವಾಬ್ದಾರಿ ಅದಕ್ಕೆ ತೊಗೋತಿದ್ದಿ. ಲಕ್ಷ್ಮಕ್ಕ, ಯಾಕೆ ಮಾತು ಬೇರೆನ ಬರಾಕುಂತವಲ್ಲ? ಯಾಕೆ ಗವಿ ಮನೆ ಮಗ ಅಲ್ಲನ? ನೇತ್ರ ಎಷ್ಟು ಚಂದ ಮನೆ ಜವಾಬ್ದಾರಿನೆಲ್ಲ ನಿಭಾಯಿಸ್ತಿದ್ಲು, ಈಗ ಗವಿ ನಿಭಾಯಿಸಕುಂತಾನ. ಏನಿದೆ ಮತ್ತು ಹೊಸ ಥರದ ಮಾತು? ಹೌದು ಲಕ್ಷ್ಮಕ್ಕ, ಎದಕ್ಕೆ ಹೊಸ ಥರನ ಮಾತಾಡಕುಂತಿಯಲ್ಲ? ಲಕ್ಷ್ಮಕ್ಕ, ಗವಿ ಈಗ ಎಲ್ಲ ಥರ ಜವಾಬ್ದಾರಿ ತೊಗೊಂಡಾನ. ಒಂದು ಸ್ವಲ್ಪ ದಿನ ನೇತ್ರ ಎಲ್ಲ ಥರ ಜವಾಬ್ದಾರಿ ಹೆಂಗೆ ತೊಗೊಂಡಿದ್ಲಲ್ಲ, ನೇತ್ರ ನೋಡಿ ಇವಾಗ ಗವಿ ಕಲ್ತಾನೆ. ಗವಿ ಎಷ್ಟು ಚಂದ ಜವಾಬ್ದಾರಿ ನಿಭಾಯಿಸಕುಂತಾನಲ್ಲ, ಮುಂದೆ ಗವಿದು ನೋಡಿ ಕಾವೇರಿ ನಿಭಾಯಿಸ್ತಾಳೆ, ಕಾವೇರಿದು ನೋಡಿ ನಮ್ಮ ಚೋಟು ನಿಭಾಯಿಸ್ತಾನೆ, ಚೋಟೋದು ನೋಡಿ ಮತ್ತು ಆಮೇಲೆ ನನ್ನ ಮಗ ನಿಭಾಯಿಸ್ತಾನೆ. ಹಿಂಗೆ ಅವ್ರು ಒಬ್ಬರ ಆದ ತಕ್ಷಣ ಒಬ್ಬರು ಜವಾಬ್ದಾರಿನ ತೊಗೊಂಡು ನಿಭಾಯಿಸಕುಂತಾರತಿ ಅಕ್ಕ. ಅದಕ್ಕೆ ನಾವು ಸಪೋರ್ಟ್ ಮಾಡ್ಬೇಕು. ಅದನ್ನು ಬಿಟ್ಟು ನೀನೇನು ಬೇಕ? ಹ್ಞೂ ಲಕ್ಷ್ಮಕ್ಕ, ನೋಡಿದಿಲ್ಲ ಗವಿಗೆ ಅವಾಗ ಇದು ಕಾಲೇಜ್ ಹೋಗೋ ಮುಂದೆ ರೊಕ್ಕನ ಇರ್ತಿಲ್ಲಾಗಿತ್ತು. ಮನ್ಯಾಗೂ ರೊಕ್ಕ ಇಲ್ಲದಂಗೆ ಆಗ್ಬಿಟ್ಟಿತ್ತು. ಅವಾಗ ನೇತ್ರ ತಾನು ದುಡ್ದಿದ್ರಾಗ ತಾನು ಕಾಲೇಜ್ಗೆ ಹೋಗ್ಕೊಂತ ಹೊರಗಡೆ ದುಡ್ಕೊಂತ ಹಂಗೆ ಮಾಡಿ ಕಾಲೇಜ್ ಫೀಸ್ ಕಟ್ಟಿದ್ಲು. ಗವಿದ ಅವಾಗಿಂದ ಅಷ್ಟು ಜವಾಬ್ದಾರಿನ ಆಕಿನ ತೊಗೊಂಡಿದ್ಲು, ಹೌದಿಲ್ಲ? ಈಗ ಯಾವ ತಂಗಿ ಜವಾಬ್ದಾರಿನ ಅವ್ನು ತೊಗೊಂಡಾನ, ಅದ್ರಾಗ ಏನೈತಿ? ನೀನು ಸುಮ್ಮನಿರ, ನಿಂಗೆ ಇದೆಲ್ಲ ಗೊತ್ತಾಗಂಗಿಲ್ಲ. ನೋಡ್ರಿ, ಇದ್ರ ಬಗ್ಗೆ ಮತ್ತೆ ಯಾರು ಏನೂ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ನನ್ನ ತಂಗಿ ಜವಾಬ್ದಾರಿನ ನಾನು ತೊಗೊಂಡಿನಿ. ಮತ್ತು ಹಿಂಗೆ ಅಂತ ಮನ್ಯಾಗ ಈ ಟಾಪಿಕ್ ಮಾತಾಡಕ್ಕೆ ಹೋಗ್ಬೇಡ್ರಿ. ನಂದು ಸ್ವಲ್ಪ ಕೆಲಸ ಐತಿ, ನಾ ಹೋಗಿ ಬರ್ತೀನಿ. ನೋಡಿದ್ದೀನ ಅಂಬವ, ಗವಿಗೆ ಎಷ್ಟು ಜವಾಬ್ದಾರಿ ಬಂದೈತಂತಂದು. ನನ್ನ ತಂಗಿ ಜವಾಬ್ದಾರಿ ನಾನು ನಿಭಾಯಿಸ್ತೀನಿ ಅಂತಂದು. ಅಪ್ಪ, ನಮ್ಮ ಮನ್ಯಾಗ ಹುಡುಗರು ಒಬ್ರಿಗಿಂತ ಒಬ್ಬರು ಜವಾಬ್ದಾರಿ ತೊಗೊಳೋದ್ರಾಗ ಎತ್ತಿದ ಕೈ ಅದಾರ ನೋಡು. ನಮ್ಮ ನೇತ್ರ ಅದಾಳಲ್ಲ, ನೇತ್ರ ನಂಗೆ ಎಲ್ಲರೂ ಒಂದೊಂದು ಜವಾಬ್ದಾರಿ ತೊಗೊಳಕುಂತ. ನನ್ನ ಮಗ ಎಲ್ಲ ಜವಾಬ್ದಾರಿನೂ ತೊಗೋಬೇಕಾಗಿತ್ತು, ಅಂಥದ್ದು ಹೋಗಿ ಹೆಂಡತಿ ಮನ್ಯಾಗ ಕುತ್ಕೊಂಡಾನ. ನೆನೆಸ್ಕೊಂಡ್ರೆ ನನಗಂತೂ ಇಷ್ಟು ಮೈ ಉರಿತೈತಿ. ಅವನ ಸಲುವಾಗಿ ಸಾಲ ಸೂಲ ಎಲ್ಲ ಮಾಡಿ ಓದಿಸಿ ಕೆಲಸ ಬರೋವರೆಗೂ ಎಲ್ಲ ನಿಭಾಯಿಸಿದ್ರು ಕೆಲಸ ಚಂದನತೆ ಕೆಲಸ ಕೆಲಸ ಮಾಡಲಾರ್ದ ಹೋಗಿ ಹೆಂಡತಿ ಮನ್ಯಾಗ ಕುಂತಾನ.
ಲಕ್ಷ್ಮಕ್ಕ ಈಗ ಅದೆಲ್ಲ ಎದಕ್ಕೆ ನೀ ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡ. ಈಗ ಮನ್ಯಾಗ ಗವಿ ಎಲ್ಲ ಜವಾಬ್ದಾರಿ ತೊಗೊಂಡನಲ್ಲ, ಇನ್ನೂ ಸ್ವಲ್ಪ ದಿನ ಮತ್ತು ಕಾವೇರಿನೂ ಆಯ್ತು, ಇನ್ನೊಂದು 2-3 ವರ್ಷ ಆದರೆ ಕಾವೇರಿದು ಓದು ಮುಗಿತೈತಿ, ಆಮೇಲೆ ಆಕಿನೂ ಜವಾಬ್ದಾರಿ ತೊಗೋತಾಳೆ. ನೀನು ಯಾಕೆ ತಲೆ ಕೆಡಿಸ್ಕೊತಿದ್ದಿ ಸುಮ್ಮನೆ? ನೋಡು ಲಕ್ಷ್ಮಕ್ಕ, 5 ಬೆರಳು ನಮ್ಮ ಕೈಯಾಗ 5 ಬೆರಳು ಹೆಂಗೆ ಸಮ ಇಲ್ಲ ನೋಡು. ಹಂಗೆ ಮನ್ಯಾಗ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಆದರೂ ಈಗ ನೋಡು ಗವಿ ಎಷ್ಟು ಚಂದ ನಿಭಾಯಿಸಕೊಂತಾನೆ ಇಲ್ಲ ಜವಾಬ್ದಾರಿ. ನಮ್ಮ ನೇತ್ರ ಹೆಂಗೆ ನಿಭಾಯಿಸಿದ್ಲ, ಇವರಿಗೆಲ್ಲ ನಾವು ಹೇಳಿದ್ವೇನ ಹಿಂಗೆ ಜವಾಬ್ದಾರಿ ನಿಭಾಯಿಸ್ರಿ, ಹಿಂಗೆ ಮಾಡ್ರಿ ಹೆಂಗೆ ಮಾಡ್ರಿ ಅಂತಂದು. ಅವರಿಗೆ ಮನಸ್ಸಿಗೆ ತಿಳಿದು ಅವ್ರವ್ರ ಜವಾಬ್ದಾರಿ ಹೆಂಗೆ ನಿಭಾಯಿಸಕೊಂತಾರೆ ನೋಡು. ಎಲ್ಲ ಸರಿ ಹೋಗ್ತೈತಿ, ನೀ ಏನು ತಲೆ ಕೆಡಿಸ್ಕೋಬೇಡ. ಏನು ಎಲ್ಲರೂ ಏನೋ ಪಂಟ್ ಹೊಡ್ಕೊಂಡು ಕುಂತೀರಿ? ಯಾಕೆ ಮನ್ಯಾಗ ಏನು ಮಾಡೋಕ್ಕೆ ಕೆಲಸ ಇಲ್ಲನ ನಿಮ್ಗೆ? ಪಂಟ್ ಹೊಡ್ಕೊಂಡು ಕುಂತು ಬಿಟ್ಟಿರಲ್ಲ. ಮನೇನ ಕೆಲಸ ಎಲ್ಲ ನೀನೇ ಮಾಡ್ತಿದ್ಯಲ್ಲ ಬೆಳಿಗ್ಗೆಯಿಂದ ರಾತ್ರಿ ಮಲ್ಕೊನೋವರೆಗೂ, ಅದಕ್ಕೆ ನಾವು ಪಂಟ್ ಹೊಡ್ಕೊಂಡು ಕುಂತೀವಿ ನೋಡು. ಕೆಲಸ ನಾನು ಯಾಕೆ ಮಾಡಲಿ? ಕೆಲಸ ಮಾಡೋಕ್ಕಂತಾರನ ನೀವೆಲ್ಲರೂ ಅದಿರಲ್ಲ. ಮನ್ಯಾಗ ತಿನ್ನಕ್ಕಂತನ ನೀನದಿಯಲ್ಲ. ನಾಳೆ ನನ್ನ ಮಗಳ ಸೌಂದರ್ಯ ಬರಾಕುಂತಾಳೆ, ಒಂದು ಸ್ವಲ್ಪ ಏನಾರ ರುಚಿ ರುಚಿ ಆದಂಥ ಅಡುಗೆ ಮಾಡಿ, ಅದ ರೊಟ್ಟಿ ಪಲ್ಯ ಅನ್ನ ಸಾರು ಮಾಡಕ್ಕೆ ಹೋಗ್ಬೇಡ್ರಿ. ಅಯ್ಯೋ ಸಂಗೀತಕ್ಕ, ನಮ್ಗದ ರೊಟ್ಟಿ ಪಲ್ಯ ಅನ್ನ ಸಾರು ಅಷ್ಟೇ ಮಾಡಕ್ಕೆ ಬರೋದು. ನಾಳೆ ನಿಮ್ಮ ಮಗಳು ಬರಾಕುಂತಾಳಲ್ಲ, ನೀವೇ ನಿಂತ್ಕೊಂಡು ವೆರೈಟಿ ಅಡುಗೆ ಮಾಡಿರಿ, ನಾವು ನಿಂತ್ಕೊಂಡು ನೋಡ್ತೀವಂತ. ಬೇಕಾದ್ರೆ ನೀವು ಮಾಡಿದ್ಮೇಲೆ ಈ ಸಲ ನೀವು ಮಾಡ, ನಾಳೆ ನೆಕ್ಸ್ಟ್ ಟೈಮ್ ನಾವು ಮಾಡ್ತೀವಂತ. ನಾಳೆ ನಮಗೂ ಹೇಳ್ಕೊಡು ವೆರೈಟಿ ಅಡುಗೆ ಎಲ್ಲ ಹೆಂಗೆ ಮಾಡೋದು ಅಂತಂದು. ಇಷ್ಟು ವರ್ಷ ಆತು ಅಡುಗೆ ಮನ್ಯಾಗ ಕೆಲಸ ಮಾಡಕ್ಕಂತು ಒಂದು ವೆರೈಟಿ ಅಡುಗೆ ಮಾಡಕ್ಕೆ ಬರಲ್ಲ ನಿಮ್ಗೆ? ನಮಗೆ ಬರಲ್ಲವ ಮಾಡಕ್ಕೆ, ನಿನಗೆ ಮಾಡಕ್ಕೆ ಬರ್ತೈತಲ್ಲ ಮಾಡು, ಯಾರು ಬೇಡ ಅಂದ್ರೆ ಬರಾಕುಂತಿರೋದು ನಿನ್ನ ಮಗಳು, ನೀನೇ ಮಾಡಲ್ಲ. ನಾನೇ ನಿಮ್ಮಂಗೆ ಮನ್ಯಾಗ ಖಾಲಿ ಕೂತ್ಕೊಂಡಿಲ್ಲ, ನಾನು ಆಫೀಸ್ ಕೆಲಸ ಮಾಡಕ್ಕಂತೀನಿ. ನಾನು ನಿಮ್ಮಂಗೆ ಖಾಲಿ ಕೂತ್ಕೊಂಡಿದ್ರೆ ವೆರೈಟಿ ಅಡುಗೆ ಮಾಡಿರ್ತಿದ್ದೆ ಮನ್ಯಾಗ. ಮನ್ಯಾಗ ನೀನು ಆಫೀಸ್ ಕೆಲಸ ಮಾಡಿದ್ರೆ ಆಫೀಸಿಂದ ಬರ್ತೈತಲ್ಲ ಸಂಬಳ, ಓಟು ನೀನೇ ಇಟ್ಕೋತಿದ್ದಿ, ಅದನ್ನೇ ನಮಗೆ ಕೊಡ್ತಿದ್ದೇನ? ಬೇಕಾದ್ರೆ ಮಾಡು, ಸಾಕಾದ್ರೆ ಬಿಡು, ಇಲ್ಲ ಮಾಡಿರೋದನ್ನು ತಿನ್ನಿರಿ. ಮನ್ಯಾಗ ದುಡ್ಡಿನ ಸಮಸ್ಯೆ ಎಷ್ಟೈತಂತ ಗೊತ್ತಿದ್ದೂ ₹1 ಮನೆಗೆ ರೊಕ್ಕ ಕೊಡೋಂಗಿಲ್ಲ. ನಿಮಗೆ ಮಾತ್ರ ನಾವು ಅಡುಗೆನ ವೆರೈಟಿ ಮಾಡಿ ಹಾಕ್ಬೇಕನ? ನೀನು ಕೆಲಸ ಮಾಡ್ತಿರ್ಬೋದು, ನೀನು ಕೆಲಸ ಮಾಡಕ್ಕಂತ ಕೆಲಸದಿಂದ ಬರೋ ರೊಕ್ಕ ನೀನು ತೊಗೊತಿದ್ದಿ, ಆ ರೊಕ್ಕನೇ ನಮಗೆ ಕೊಡ್ತಿದ್ದೇನ? ನೀ ಮಾಡೋ ಕೆಲಸಕ್ಕೆ ನಿನಗೆ ರೊಕ್ಕ ಬರ್ತೈತಿ, ನೀನು ಮಾಡ್ತಿದ್ದಿ. ಅದೇ ನಾವು ಮುಂಜಾನೆಯಿಂದ ರಾತ್ರಿ ತನಕ ಕೆಲಸ ಮಾಡ್ತೀವಲ್ಲ, ನಮಗೂ ಯಾರು ರೊಕ್ಕ ಕೊಡ್ತಾರನ? ಇಲ್ಲ ಮತ್ತು ಸುಮ್ಮನೆ ಬಂದು ಇಲ್ಲಿ ಮಾತಾಡ್ತಾಳೆ. ನಾಳೆ ನಿನ್ನ ಮಗಳು ಬರಾಕುಂತಾಳೆಲ್ಲ, ಅಡುಗೆ ಕೆಲಸ ಎಲ್ಲ ನೀನೇ ಮಾಡ್ಕೊ, ನಾವು ನಮಗೆ ಎಷ್ಟು ಬೇಕು ಅಷ್ಟೇ ಮಾಡಿರ್ತೀವಿ. ಅಡುಗೆ ಮಾಡೋದಲ್ಲ ಮತ್ತು ಇಕ್ಕಿ ಜೊತೆ ಅನ್ಸ್ಕೋಬೇಕು ನಾವು. ಅಂಬವ್ವ ಪಂಚವ್ವ ಸರಸ್ವತಿ ಸುಮ್ಮನೆ ಹಂಗೆಲ್ಲ ಮಾತಾಡಬಾರ್ದು. ನೋಡಿ ಸಂಗೀತ, ನಾಳೆ ನಿನ್ನ ಮಗಳು ಬರಾಕುಂತಾಳಲ್ಲ, ಸರಿ ಆಯ್ತು, ಅಡುಗೆ ಜೊತೆ ಏನಾರು ಒಂದು ಸ್ವೀಟ್ ಮಾಡ್ತೀವಂತ ಹೋಗೀಗ. ಸುಮ್ಮನೆ ನಿಂತ್ಕೊಂಡು ಜಗಳ ಮಾಡಕ್ಕೆ ಹೋಗ್ಬೇಡ್ರಿ ಎಲ್ಲರೂ, ಅಕ್ಕಪಕ್ಕದವ್ರು ಏನು ಅನ್ಕೋಬೇಕು. ನಡಿ ಸಂಗೀತ, ನಿಂದೇನಾರು ಕೆಲಸ ಇದ್ರೆ ನೀನು ನೋಡ್ಕೊ ಹೋಗು. ಈ ಮನ್ಯಾಗ ಏನು ಹೇಳೋದು ತಪ್ಪ ಆಗ್ಬಿಟ್ಟೈತಿ. ನೀವು ಸುಮ್ಮನೆ ಇರೋಂಗಿಲ್ಲ, ಏನಾರು ವೆರೈಟಿ ಮಾಡಂದಾಗ ಮಾಡ್ತೀವಿ ಅಂತ ಅಂದ್ಬಿಡ್ಬೇಕು. ಅದನ್ನು ಬಿಟ್ಟು ಮತ್ತೆ ಇದಕ್ಕೆ ಮಾತಾಡೋದು, ವಾದ ಮಾಡೋದು ಅಕ್ಕಿ ಜೊತೆ. ಮತ್ತು ನೋಡ್ಬೇಕಾ, ನಿಮ್ಗೆ ಅದು ಮಾಡಕ್ಕೆ ಬರಲ್ಲ, ಇದು ಮಾಡಕ್ಕೆ ಬರಲ್ಲ, ಹಂಗೆ ಹಿಂಗೆ ಅಂತ ಮತ್ತೆ ಸಿಟ್ಟು ಬರಲ್ಲ ನಮ್ಗೆ? ಈಗಾರ ನೀವೇ ಹೇಳಿದ್ರಿಲ್ಲ, ಕೈಯಾಗ 5 ಬೆರಳು ಇರುತ್ತೆ, ಒಂದು ಎಲ್ಲ ಸಮ ಇರ್ತೈತನ, ಒಬ್ರು ಹಿಂಗೆ ಇರ್ತಾರ ಅಂತಂದು. ಮತ್ತು ನಾವೆಲ್ಲರೂ ಹಿಂಗದಿ ಅಂದಮೇಲೆ ಆಕೆ ಹಂಗದಾಳ, ಸುಮ್ಮನೆ ಹೊಂದ್ಕೊಂಡು ಹೋಗ್ಬಿಡ್ಬೇಕು. ಆಕೆ ಜೊತೆ ಜಗಳ ಮಾಡ್ಕೊಂಡು ಕೂತ್ಕೋತೀರಿ, ಇಲ್ಲದಲ್ಲ ಇದಕ್ಕೆ ತಲೆ ಕೆಡ್ಸ್ಕೊತೀರಿ. ಸುಮ್ಮನೆ ಇದ್ಬಿಡ್ರಿ, ಅದನ್ನೆಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಅದೊಂಥರ ಹುಚ್ಚಿದ್ದಂಗೆ ಐತಿ, ಅದನ್ನು ಅದ್ರ ಪಾಡಿಗೆ ಬಿಟ್ಟು ಬಿಡ್ಬೇಕಷ್ಟೇ. ಏನಾರ ಒಂದು ಆರಾಮಾಗಿ ನೆಮ್ಮದಿಯಿಂದ ಕುತ್ಕೊಂಡು ಮಾತಾಡ್ತಿರ್ತೀವಿ, ನಡಕ್ಕೆ ಬಂದು ಏನಾರ ಒಂದಂದು ಎಲ್ಲರ ಮನಸ್ಸನ್ನು ಹಾಳು ಮಾಡಿಟ್ಟು ಹೋಗ್ಬಿಡ್ತಾ. ಆಕೆ ಮಾತಿಗೆ ನೀವು ಯಾಕೆ ತಲೆ ಕೆಡ್ಸ್ಕೊತೀರಿ? ನಿಮ್ಮ ಪಾಡಿಗೆ ನೀವಿರ್ರಿ. ಯಾರೋ ಬಂದು ಏನೋ ಅಂದ ತಕ್ಷಣ ಒಮ್ಮಿಗೆ ಮನಸ್ಸು ಕೆಡ್ಸ್ಕೊಳೋದಿರಲ್ಲ. ನಮ್ಗೆ ಬೇಕಾದ್ರೆ ಏನಾರ ಅಂದ್ರಷ್ಟ ತಲೆ ಕೆಡ್ಸ್ಕೋಬೇಕು. ಈಗ ಅದನ್ನೆಲ್ಲ ಬಿಡ್ರಿ, ಆರಾಮಾಗಿ ಕೂತ್ಕೋರಿ. ಪಂಚವಕ್ಕ ಅಂದರೂ ಈಗಿದು ಯಾಕೋ ಸೊಕ್ಕೊಂದು ಸ್ವಲ್ಪ ಜಾಸ್ತಿ ಆಗಿಲ್ಲ? ಇಳ್ಸಂತ ಸುಮ್ಮನಿರ, ಟೈಮ್ ಬರಲಿ. ನಡೀರಿ, ಹೊತ್ತಾಗೈತಿ, ಅಡುಗೆ ಮಾಡೋಣ. ಮತ್ತು ರಾತ್ರಿಗೆ ಧಾರಾವಾಹಿ ಚಲೋ ಆದ್ವಂದ್ರೆ ಎದ್ದು ಬರೋಕೆ ಬೇಸರಕೈತಿ. ಲಘುನ ಧಾರಾವಾಹಿ ಚಲೋ ಆಗೋಷ್ಟಿಗೆ ಅಡುಗೆ ಎಲ್ಲ ಮಾಡಿಟ್ಬಿಡೋಣ. ಊಟದ ಟೈಮಿಗೆ ಎಲ್ಲರೂ ಬಂದಮೇಲೆ ಬಡ ರೊಟ್ಟಿ ಮಾಡೋಕ್ಕೆ ಬರ್ತೈತಿ. ಸರಿ ಆಯ್ತು ಬೇಕಾ.